ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಪನ್ನೀರ್ ಕಡಾಯಿ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಾಗುತ್ತೆ, ತುಂಬ ಸಿಂಪಲ್ಲು ಕೂಡ. ನಿಮ್ಮನೇಲೂ ನೀವು ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳಿ ಕಮೆಂಟ್ಸಲ್ಲಿ ನಿಮ್ಮನೇಲಿ ಮಾಡಿದಾಗ ಹೇಗೆ ಬಂದಿತ್ತು ಅಂತ. ಓಕೆ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ಪನ್ನೀರನ್ನ ದಪ್ಪ ದಪ್ಪ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗಲೂ ಬಳಸೋದು ಪನ್ನೀರನ್ನ ಅಮೂಲ್ದೆ. ಇದರಲ್ಲಿ ನಾನು ಮೊಸರನ್ನ ಅಂದರೆ ಶೋಧನೆ ಮಾಡ್ಕೊಂಡು ಅದರೊಳಗೆ ನೀರಿರುವಂಥ ಮೊಸರನ್ನ ತೆಗೆದುಬಿಟ್ಟು ಗಟ್ಟಿ ಮೊಸರನ್ನ ತೊಗೊಂಡು ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ 2 ಹಾಕಿ ರಫಾಗಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಆ ಪನ್ನೀರ್ಗೆ ಅರಿಶಿನ, ಸ್ವಲ್ಪ ಗರಂ ಮಸಾಲ, ತರಿಯಾಗಿ ಪೇಸ್ಟ್ ಮಾಡಿರೋಂಥ ಶುಂಠಿ, ಹಸಿಮೆಣ್ಸಿನ್ಕಾಯ್ದು, ಗರಂ ಮಸಾಲ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪನೇ ಖಾರದ ಪುಡಿ, ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರು ಇಟ್ಬಿಡಬೇಕು. ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪನೇ ಎಣ್ಣೆನ ಹಾಕೋತಾ ಇದ್ದೀನಿ. ಆಮೇಲೆ ರೋಸ್ಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಟೀ ಸ್ಪೂನಲ್ಲ, ಟೇಬಲ್ ಸ್ಪೂನು. ಇಷ್ಟನ್ನು ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಸೈಡಲ್ಲಿ ಎತ್ತಿಕ್ಕೊಂಬಿಡೋಣ. ಇದು ತುಂಬ ಟೇಸ್ಟ್ ಆಗುತ್ತೆ. ದಿನ ತಿಂಡಿ ಮಾಡೋರಿಗೆ, ಸ್ಕೂಲ್ ಮಕ್ಕಳಿಗೆ ಏನು ಮಾಡೋದು ಅಂತ ಯೋಚನೆ ಮಾಡೋರಿಗೆ ಇದೊಂದು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇದು ತುಂಬ ಲೇಟ್ ಆಗೋಲ್ಲ, ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ. ನಾನಿಲ್ಲಿ ಇದು ನೀರನ್ನ ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ. ಅಂದರೆ ನಾನು ಇಲ್ಲಿ ನೀರನ್ನ ಹಾಕಿ ರೈಸ್ನ ಸಪ್ರೇಟಾಗಿ ಒಂದು 80% ರೈಸ್ನ ಕುದಿಸ್ಕೋತಾ ಇದ್ದೀನಿ. ಇದು ನೀರಿಗೆ ಸ್ವಲ್ಪ ಉಪ್ಪು, ಒಂದು ಪಲಾವ್ ಎಲೆ, ಚಕ್ಕೆ, ಒಂದು ಏಲಕ್ಕಿ, ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಆಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಕುದಿಯೋ ಟೈಮಲ್ಲಿ ನಾವು ಇದಕ್ಕೆ ರೈಸ್ ಹಾಕ್ಕೋಬೇಕು. ಇಲ್ಲಿ ಲೆಮನ್ನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ನಾವು ಬಿರಿಯಾನಿಗೆ ಸ್ವಲ್ಪ ಸಪ್ರೇಟಾಗಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಎರಡರ ನೋಡಿ. ಈ ಥರ ನೀರು ಕುದಿಯೋ ಟೈಮಲ್ಲಿ ನೀಟಾಗಿ ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ, ಅಂದರೆ 1 ಲೋಟ ಅಕ್ಕಿನ ಬಳಸಿ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ 80% ಆಗೋಷ್ಟು ಬೆಂದರೆ ಸಾಕು. ನಾನು ಕಡಾಯಿಯಲ್ಲಿ ಮಾಡ್ತಾಯಿದ್ದೀನಿ ಇದನ್ನು, ಅದಕ್ಕೆ ಕಡಾಯಿ ಪನ್ನೀರ್ ಬಿರಿಯಾನಿ ಅಂತ ಹೆಸರು ಕೊಟ್ಟಿದ್ದೀನಿ. ನೋಡಿ ಬೆಂದಿದೆ. ಇವಾಗ ನೀರನ್ನು ನೀಟಾಗಿ ಶೋಧನೆ ಮಾಡ್ಕೋಬೇಕು. ಇದಾದಮೇಲೆ ಇದನ್ನು ಸೈಡಿಗೆ ಎತ್ತಿಕ್ಕೋತಾ ಇದ್ದೀನಿ. ಇವಾಗ ಒಂದು ಕಡಾಯಿ ತೊಗೊಳ್ಳೋಣ. ಇದಕ್ಕೆ ನಾನು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನು. ಇದಕ್ಕೆ ಲೈಟಾಗಿ ಗೋಡಂಬಿನ ಹಾಕ್ಕೋತಾ ಇದ್ದೀನಿ. ಗೋಡಂಬಿ ನಿಮ್ಮ ಆಪ್ಷನಲ್ಲು, ನಿಮ್ಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಗೋಡಂಬಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ರಿಚ್ಚಾಗಿ ಬರುತ್ತೆ, ಹಾಗಾಗಿ ನಾನು ಹಾಕಿದ್ದೀನಿ. ಗೋಡಂಬಿ ಮನೇಲಿ ಇರಲಿಲ್ಲ ಅಂದರೆ ಹಾಗೇನೂ ಕೂಡ ಮಾಡ್ಬೋದು, ಸಖತ್ತಾಗಿರುತ್ತೆ ಟೇಸ್ಟು. ನೋಡಿ ಇಲ್ಲಿ ನೀಟಾಗಿ ಮಿಕ್ಸಾಗಿ ಒಂದು ಹಾಫ್ ಆನ್ ಅವರ್ ಇಟ್ಟಿದ್ದೀನಲ್ವ, ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಡೈರೆಕ್ಟಾಗಿ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಅಂದರೆ ಫುಲ್ ಕಟ್ ಮಾಡಿಲ್ಲ, ಹಾಫ್ ಮಾಡಿ ಅಷ್ಟೇ ಬಿಟ್ಟಿದ್ದೀನಿ. ಅದಕ್ಕೆ ಆಲ್ರೆಡಿ ಖಾರ ಹಾಕಿದ್ದೀನಲ್ಲ, ಇದು ಫ್ಲೇವರ್ಗೋಸ್ಕರ ನಾನು ಹಾಕ್ಕೋತಾ ಇರೋದು. ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ.
ರೈಸಲ್ಲೂ ಕೂಡ ಹಾಕಿದ್ದೆ, ಇದರಲ್ಲಿ ಕೂಡ ನಾನು ಹಾಕ್ಕೊತಿದ್ದೀನಿ. ಅದು ಫ್ರೇಗ್ರೆನ್ಸ್ಗೋಸ್ಕರ, ಸುವಾಸನೆ ಅಂತಾರಲ್ವ, ಹಾಗಾಗಿ ಅದರ ಪರಿಮಳ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ. ಇವಾಗ ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ, ನೋಡಿ. ಇವಾಗ ನಾನು ಮ್ಯಾರಿನೇಟ್ ಮಾಡಿರುವಂಥ ಪನ್ನೀರ್ ಹಾಕೋತಾ ಇದ್ದೀನಿ. ಇದನ್ನು ಕೂಡ ನೀವು ಪನ್ನೀರ್ ಗ್ರೇವಿಯಾಗಿ ಕೂಡ ಈ ಥರ ಮಾಡ್ಕೊಂಡು ತಿನ್ಬೋದು. ಶಾಹಿ ಪನ್ನೀರ್ ಅಂತಲೂ ಕೂಡ ಇದೇ ಥರನೇ ಶಾಹಿ ಪನ್ನೀರ್ ಮಾಡೋದು. ಇದನ್ನು ಕೂಡ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಹಾಗೇ ನೀವು ಇದು ಬೆಂದಾದಮೇಲೆ ಚಪಾತಿ, ಪರೋಟ, ಜೀರಾ ರೈಸ್ ಇದಕ್ಕೆಲ್ಲ ನೀವು ತಿನ್ಕೋಬೋದು. ಸಖತ್ತಾಗಿ ಟೇಸ್ಟ್ ಇರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇದು ಬೆಂದಾದಮೇಲೆ ಗ್ರೇವಿ ಥರನೇ ನಾವು ಯೂಸ್ ಮಾಡ್ಕೊಂಡು ತಿನ್ಬೋದು. ಇವಾಗ ನೋಡಿ ನೀಟಾಗಿ ಬೆಂದಿದೆ. ನಾನು ಸ್ಲೈಸ್ ಕಟ್ ಮಾಡಿ ಟೊಮೊಟೊನ ಇಟ್ಟಿದ್ದೀನಿ. ಅಂದರೆ ನಿಮ್ಗೆ ಟೇಸ್ಟ್ ಇಷ್ಟ ಆಗಿಲ್ಲ ಅಂದರೆ ಟೊಮೊಟೊ ಬಿಟ್ಬಿಡಿ. ಇವಾಗ ಲೇಯರ್ ಮಾಡ್ತಾಯಿದ್ದೀನಿ. ಸ್ಲಿಮ್ಮಲ್ಲೇ ಇಟ್ಟಿದ್ದೀನಿ ನಾನು, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟಿಲ್ಲ ಗ್ಯಾಸು. ನೋಡಿ, ಪನ್ನೀರ್ ಕಡಾಯಿ ಬಿರಿಯಾನಿ, ಕಡಾಯಲ್ಲಿ ಮಾಡ್ತಾಯಿದ್ದೀನಿ ಅಂತ ಕಡಾಯಿ ಬಿರಿಯಾನಿ. ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಫ್ರೈಡ್ ಆನಿಯನ್, ಇಲ್ಲಿ ಕೇಸರಿ ದಳನ ಹಾಲಲ್ಲಿ ಸ್ವಲ್ಪ ನೆನೆಯೋಕೆ ಇಟ್ಟಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡಿ. ಬೇಕಂದರೆ ಹಾಕ್ಕೊಳ್ಳಿ. ಮೇಲ್ಗಡೆ 1 ಟೀ ಸ್ಪೂನಷ್ಟು ತುಪ್ಪ. ಅಗೇನ್ ಮತ್ತೆ ಲೇಯರಿಂಗ್ ಮಾಡ್ತಾಯಿದ್ದೀನಿ. ಇದೇನಪ್ಪ ಇವರು ಈರುಳ್ಳಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಲೇಯರ್ ಮಾಡ್ತಾಯಿದ್ದಾರೆ, ಪನ್ನೀರ್ದು ಎಲ್ಲ ಕೆಳಗಡೆ ಬಿಟ್ಟಿದ್ದಾರೆ ಅಂದ್ಕೋಬೇಡಿ. ಅದು ಕೆಳಗಡೆ ಇರಲಿ ಅಂತಲೇ ಬಿಟ್ಟಿರೋದು. ಸಖತ್ತಾಗಿ ಟೇಸ್ಟ್ ಬರುತ್ತೆ, ನೀವು ಮಾಡಿ ನೋಡಿ. ಬೇಡ ಅಂದರೆ ಅರ್ಧ ತೆಕ್ಕೊಂಡು ಇಟ್ಕೊಂಡು ನೀವು ಮೇಲ್ಗಡೆನೂ ಕೂಡ ಲೇಯರಿಂಗ್ ಮಾಡ್ಬೋದು. ಬಟ್ ನಾನು ಮಾಡಿಲ್ಲ. ಈ ಥರ ಮಾಡಿ ನೋಡಿ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಲಿಮ್ಮಲ್ಲೇ ಒಂದು 10 ನಿಮಿಷ ಬಿಡಿ. ಇವಾಗ ಪನ್ನೀರ್ ಕಡಾಯಿ ಬಿರಿಯಾನಿ ರೆಡಿ. ಇವಾಗ ಕಾರ್ತಿಕ ನಡೀತಾ ಇದೆ. ಕೆಲವೊಬ್ಬರು ನಾನ್ ವೆಜ್ ತಿನ್ನಲ್ಲ ಅಂಥವ್ರಿಗೆ ಇದು ಹೇಳಿ ಮಾಡಿಸ್ದಂಗಿದೆ. ಈ ಥರ ಮಾಡ್ಕೊಂಡು ತಿನ್ಕೊಳ್ಳಿ. ಆಯ್ತು ನೋಡಿ, 10 ನಿಮಿಷ ರುಚಿಕರವಾದ ವೆಜ್ ಪನ್ನೀರ್ ಕಡಾಯಿ ಬಿರಿಯಾನಿ ರೆಡಿಯಾಗಿದೆ ನೋಡಿ. ಇವಾಗ ನಾನು ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಪನ್ನೀರ್ ವೆಜ್